ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಲಾ ಸಮಿತಿಯ ಅಧ್ಯಕ್ಷರೇ, ಸದಸ್ಯರೇ, ಹೆಚ್ಚಿನ ಶಿಕ್ಷಕ ಮಿತ್ರರು ಮತ್ತು ಮಕ್ಕಳೇ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಈ ಸ್ವಾತಂತ್ರ್ಯ ನಮಗೆ ಅನೇಕ ಗೌರವಗಳು ತಂದಿದೆ. ನಮ್ಮನ್ನ ಶತಮಾನಗಳ ಕಾಲ ಆಳಿದಂಥ ಬ್ರಿಟಿಷರನ್ನ ಹೊಡೆದೋಡಿಸುವುದು ತುಂಬಾ ಕಷ್ಟವಾಗಿದೆ. ಇದು ಅತ್ಯಂತ ಜಟಿಲವಾದ ಸಮಸ್ಯೆಗಳಾಗಿದೆ. ಈಗ ಅಂತಹ ಸಂದರ್ಭದಲ್ಲಿ ನಾವು ಯಾರಿಗಾದ್ರೂ ಒಬ್ಬರನ್ನ ಒಳ ಬಿಡಿಗೆ ಬಹಳ ಯೋಚನೆ ಮಾಡಬೇಕು ಅಂತಲ್ಲ. ಇದಕ್ಕೆ ನೈಜ ಘಟನೆ ಅಂತ. ಯಾಕೆಂತೇಳಿದ್ರೆ ನಾವು ಬಂದಿದ್ದು ಸುಮ್ಮನೆ ಎಲ್ಲೋ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದಂತರು ಶತಮಾನಗಳ ಕಾಲ ಇಲ್ಲೇ ಉಳ್ಕೊಂಡು. ಏಕೆಂದ್ರೆ ನಮ್ಮ ಭಾರತ ಅಷ್ಟೊಂದು ಸಂಪದ್ಭರಿತವಾದ ದೇಶ ಆಗಿದ್ದು, ಈ ಸಂಪದ್ಭರಿತವಾದ ದೇಶದ ಎಲ್ಲಾ ಸಂಪತ್ತನ್ನು ದೋಚ್ಕೊಂಡು ಹೋಗ್ಲಿಕ್ಕೆ ಬಂದಿತ್ತು. ನಮ್ಮಲ್ಲಿ ಸಿಗ್ತಕ್ಕಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಸಾಂಬಾರು ಪದಾರ್ಥ ಮುಂತಾದವುಗಳನ್ನೆಲ್ಲ ದೋಚ್ಕೊಂಡು ಹೋಗ್ತದೆ. ಹಂಗೆ ವ್ಯಾಪಾರ ಮಾಡ್ತಾ 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 ಇಲ್ಲೇ ನೆಲೆಯನ್ನ ಕೂತ್ಕೊಂಡವರು ನಮ್ಮನ್ನ ಶತಮಾನಗಳ ಕಾಲ ಆಳಿದ್ರು. ಹೀಗೆ ಬಂದಂತ ಈ ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಿಸೋದು ತುಂಬಾ ಕಷ್ಟವಾದಂತ ಪರಿಸ್ಥಿತಿ. ಅವರ ದಾಸ್ಯದಲ್ಲಿದ್ದೀವಿ, ಅವರ ಬಗ್ಗೆಟೆ ನಡೀತಕ್ಕಂಥ ಜನಗಳಾಗಿದ್ದೀವಿ ನಾವು. ಹಾಗಾಗಿ ಅವರನ್ನ ನಮ್ಮನ್ನ ದಾಸ್ಯದಿಂದ ನಾವೇ ಮುಕ್ತಗೊಳಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಗೊತ್ತಿದೆಯಾ? ಹೇಳಿದ್ರು, ನನಗೆ ರಕ್ತ ಕೊಡಿ, ನಾನು ಸ್ವಾತಂತ್ರ್ಯವನ್ನು ಕೊಡುತ್ತೇನೆ. ಅದು ಒಂದು ವರ್ಗ. ನಾವು ಅವ್ರೇನಾದ್ರು ಒಂದಿಗೆ ಬರೋದು, ನಾನು ಇನ್ನೊಂದಿಗೆ ಬಂದು ನನಗೆ ಸ್ವಾತಂತ್ರ್ಯ ಕೊಟ್ಟಿರೋದು ಒಂದು ವರ್ಗ. ಅದನ್ನ ಹೇಳ್ತಾರೆ ಸೋಷಿಯಲ್ ಪಿಕ್ಚರ್. ಸರಿನಾ? ಬ್ರಿಟಿಷರು ನಾವು ಹೊಡೆದಾಡಕ್ ಹೋಗಿದ್ರೆ ಅವ್ರ ಹತ್ರ ಬುದ್ದು ಮುಂದುವರಿದು, ನಮ್ಮ ಹತ್ರ ಏನು ಇರಲಿಲ್ಲ, ಖಾಲಿ ಕೈಗಳು ಅವ್ರ ಕೈ. ಹಾಗಾಗಿ ಯುದ್ಧದಿಂದ ಗೆಲ್ಲೋದು ಸಾಧ್ಯವಿಲ್ಲ ಅನ್ನೋದು ಒಂದು ವರ್ಗದ ನೀತಿ. ಆದ್ರೆ ನಾವು ಯುದ್ಧದಿಂದಲೇ ಗೆಲ್ಲಬೇಕು ಅಂತಕ್ಕಂಥ ಒಂದು ವರ್ಗದ ನೀತಿಯಾಗಿತ್ತು. ಆದ್ರೆ ಯುದ್ಧದಿಂದ ಗೆಲ್ಲಬೇಕಾದ್ರೆ ಸಾಕಷ್ಟು ಪ್ರಾಣ ಹಾನಿ ಆಗ್ತಾ ಇತ್ತು. ಸಾಕಷ್ಟು ಜನ ತಮ್ಮ ಪ್ರಾಣವನ್ನ, ಈ 2-4 ಜನ ಪ್ರಾಣ ಬೇಕಾಗಿತ್ತು. ಆದ್ರೆ ಅಂತಹ ಪರಿಸ್ಥಿತಿ ಉದ್ಭವ ಆಗಬಾರ್ದು ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಶಾಂತಿಯಿಂದ, ತ್ಯಾಗದಿಂದ, ಸತ್ಯದಿಂದ, ಧರ್ಮದಿಂದ ಸ್ವಾತಂತ್ರ್ಯವನ್ನು ತಂದರು. ಬ್ರಿಟಿಷರು ಯಾವುದೇ ಗುಂಡಿಗೆ ಇರತಕ್ಕಂಥ ಜನ ಅಲ್ಲ. ಅವರಿಗೆ ಉಪವಾಸ ಅನ್ನೋದು ಒಂದೇ. ಒಬ್ಬ ಗಾಂಧೀಜಿ ಸತ್ರೆ ಇಡೀ ಭಾರತ ನಮ್ಮ ಮೇಲೆ ತಿರುಗಿ ಬೀಳುತ್ತದೆ. ಆ ಕಾರಣಕ್ಕಾಗಿ ನಾವು ಅವರಿಗೆ ಸ್ವತಂತ್ರ ಕೊಡಿಸ್ಕೊಂಡು ಒಂದೇ ಒಂದು ಕಾರಣಕ್ಕಾಗಿ ಅವರ ಉಪವಾಸಕ್ಕೆ, ಅವರ ಸತ್ಯಕ್ಕೆ, ಅವರ ಧರ್ಮಕ್ಕೆ, ಅವರ ತ್ಯಾಗಕ್ಕೆ, ಅವರ ಅಹಿಂಸೆಗೆ ಮೆಚ್ಚಿ ನಮಗೆ ಸ್ವಾತಂತ್ರ್ಯ. ಈ ರೀತಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಅನೇಕ ಮಹನೀಯರಿದ್ದಾರೆ. ಅವರನ್ನ ಈ ದಿನ ನೆನೆತಕ್ಕಂಥ ದಿನ. ಈ ದಿನ ಎಲ್ಲರಿಗೂ, ನಮ್ಮೆಲ್ಲರಿಗೂ ಸಹ ಶುಭ ದಿನ. ಯಾಕೆಂತ ಹೇಳಿದ್ರೆ ನಾವು ದಾಸ್ಯದಿಂದ ಮುಕ್ತರಾಗಿದ್ದೀವಿ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ, ನಮ್ಮ ದೇಶವನ್ನು ನಾವು ಆಳ್ಕೊಳ್ತೀವಿ, ನಮ್ಮ ಹಕ್ಕುಗಳನ್ನ ನಾವು ಚಲಾಯಿಸ್ತೀವಿ, ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗಿಯೂ ನಾವು ಸ್ವತಂತ್ರರು. ಸ್ವತಂತ್ರ ಕೊಟ್ಟಂತ ಎಲ್ಲ ಮಹನೀಯರಿಗೂ ಈ ದಿನ ನೆನೆಯುತ್ತಾ ಅವರ ತ್ಯಾಗ ಬಲಿದಾನಕ್ಕೆ ದೇವರು ಅವರಿಗೆ ಮುಕ್ತಿಯನ್ನ ದೊರಕಿಸಿಕೊಟ್ಟು ನಿಮ್ಮೆಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು, ನಿಮ್ಮ ಎಲ್ಲ ನನ್ನ ಉದ್ಯಮಗಳಿಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಈ ಶುಭ ಸಮಾರಂಭದಲ್ಲಿ ಹರಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಶ್ರೀ.